ಸಮಾಜದಲ್ಲಿರುವ ಅನ್ಯಾಯ ಪ್ರಶ್ನಿಸುವ ನಿಷ್ಠಾವಂತ ಪತ್ರಕರ್ತರಿಗೆ ಕೆಲವೊಮ್ಮೆ ಬೆದರಿಕೆ ಸಹಜವಾಗಿದೆ. ಪತ್ರಕರ್ತರು ಅವುಗಳನ್ನು ಗೌರವ ಸನ್ಮಾನಗಳೆಂದು ಭಾವಿಸಿ ಮುಂದೆ ಸಾಗಬೇಕು. ಸಮಾಜ ಅವರ ಬೆಂಬಲಕ್ಕೆ ನಿಲ್ಲುತ್ತದೆ ಎಂದು ಚಿತ್ತಾಪುರದ ಕಂಬಳೇಶ್ವರ ಸಂಸ್ಥಾನ ಮಠದ ಸೋಮಶೇಖರ ಶ್ರೀಗಳು ಹೇಳಿದ್ದಾರೆ. ಶಿವಾಚಾರ್ಯರು ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈಚೆಗೆ ನಿಧನರಾದ ನಾಗಯ್ಯಸ್ವಾಮಿ ಅಲ್ಲೂರ್ ಶ್ರದ್ಧಾಂಜಲಿ ಮತ್ತು ನುಡಿನಮನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ್ದಾರೆ. ಸಮಾಜ ತಿದ್ದುವ ದಾರಿಯು ಮುಳ್ಳಿನಿಂದ ಕೂಡಿರುತ್ತದೆ. ಸಮಾಜ ಘಾತಕರು ಎಲ್ಲ ಕಾಲದಲ್ಲೂ ಚುರುಕಾಗಿರುತ್ತಾರೆ. ಅವರಿಗೆ ಬಗ್ಗದೆ ಜಗ್ಗದೆ ಮುನ್ನಡೆಯಬೇಕು ಎಂದರು. ಸಮಯ ಬಹಳಾಗಿದೆ. ಮೊದಲಿಗೆ ಮಾತಾಡೋರಿಗೆ 2 ನಿಮಿಷ ಕೊಟ್ಟಿದ್ರು, ಆಮೇಲೆ ಮಾತಾಡೋರಿಗೆ 1 ನಿಮಿಷ ಕೊಟ್ಟರು. ಈಗ ನಾವು ಜೀರೋದಲ್ಲಿ ಇದ್ದೀವಿ ಅಂತ ನಮಗೂ ಕೂಡ ಅರ್ಥ ಇದೆ. ಆದರೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ದುಃಖದ ಕಾರ್ಯಕ್ರಮ. ಯಾಕೆ ಅಂತ ಕೇಳಿದ್ರೆ, ಯಾವ ವಯಸ್ಸಿಗೆ ಮನುಷ್ಯ ಸಾಯ್ಬೇಕೋ ಆ ವಯಸ್ಸಿಗೆ ಸತ್ತರೆ ಯಾರಿಗೂ ದುಃಖ ಆಗೋದಿಲ್ಲ, ಯಾರಿಗೂ ಕಷ್ಟ ಆಗೋದಿಲ್ಲ. ಯಾಕಂದ್ರೆ ಇದು ಸಹಜವಾಗಿರುವಂತಹ ಪ್ರಕೃತಿಯ ನಿಯಮ. ಹುಟ್ಟಿದ ಮನುಷ್ಯ ಒಂದು ದಿನ ಸಾಯಲೇಬೇಕು. ಹುಟ್ಟು ಸಾವು ನಮ್ಮ ಕೈಯೊಳಗಿಲ್ಲ. ಆದರೆ ಆ ಪ್ರಪಂಚದಲ್ಲಿರುವಂತಹ ಜೀವನ ಏನಿದೆಯಲ್ಲ ಅದು ಮಾತ್ರ ನಮ್ಮ ಕೈಯೊಳಗಿರುವಂತಹದ್ದು. ಹಾಗೆ ನಾಗಯ್ಯ ಸ್ವಾಮಿಯವರ ಬಗ್ಗೆ ಇಲ್ಲಿಯವರೆಗೂ ಎಲ್ಲರೂ ಕೂಡ ತಮ್ಮ ಅಭಿಮಾನದ ಮಾತುಗಳನ್ನು ಹೇಳಿದರು. ನಮ್ಮ ಕಾಶಿನಾಥ್ ವಿದ್ಯಾಧರ್ ಅವರು ಬಹಳ ಅರ್ಥಗರ್ಭಿತವಾಗಿರುವಂತಹ ಮಾತುಗಳನ್ನು ಕೂಡ ಅವರು ಆಡಿದರು. ಯಾಕಂದ್ರೆ ನಾವು ಇದ್ದಾಗ ನೋಡೋರಲ್ಲ, ಸತ್ತ ಮೇಲೆ ಹಾರ ಹಾಕೋಬೇಕು. ನಾವು ಇದ್ದಾಗ ಯಾರು ನೋಡದೇ ಇದ್ರೂ ಕೂಡ ಪರವಾಗಿಲ್ಲ, ಸತ್ತ ಮೇಲೆ ದೊಡ್ಡ ದೊಡ್ಡ ಹಾರಗಳನ್ನು ತಂದು ಹಾಕಿದರೆ ಅದು ಪ್ರಯೋಜನವೂ ಕೂಡ ಆಗೋದಿಲ್ಲ. ಯಾಕಂತ ಕೇಳಿದ್ರೆ, ನಾಗಯ್ಯ ಸ್ವಾಮಿ ಸತ್ತು ಈಗ 4-5 ದಿವಸ ಆಯ್ತು. ನಾವು ಸತ್ತಿದ್ರೆ 10 ವರ್ಷ ಆಗ್ತಿತ್ತು ಬಹುಶಃ ಚಿನ್ನಾಪುರ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಸಮಾಜ ಎಲ್ಲಿದೆ, ಸಂಘಟನೆಗಳು ಎಲ್ಲಿದೆ, ಅಭಿಮಾನಿಗಳು ಎಲ್ಲಿದ್ದಾರೆ ಹೇಳ್ತಾರೆ. ಎಲ್ಲರೂ ಒಳ್ಳೆಯವರಿದ್ದಾಗ ಬರ್ತಾರೆ, ನಾವು ಬೆಳೆದು ನಿಂತಾಗ ಎಲ್ಲರೂ ಬೆಳೆದಿರ್ತಾರೆ. ಆದ್ರೆ ಕಷ್ಟ ಬಂದಾಗ ಇರ್ಬೇಕಾದ್ರೆ ಸತ್ಯಾಂಶ ಇರಬೇಕು. ಅದನ್ನು ಮಾಡಿದಾಗ ನಾವು ಕೂಡ ಹೋಗ್ತೀವಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹೋಗ್ತಾನೆ. ನನಗೆ ಬಂದಂತಹ ಕಷ್ಟದಲ್ಲಿ ಯಾರೂ ಕೂಡ ಬರಲಿಲ್ಲ. ನಾವು ಕೂಡ ನಾಗಯ್ಯ ಸ್ವಾಮಿ ಹಾಗೆ ಬರೀ ನಾಗಯ್ಯ ಸ್ವಾಮಿ ಹೆದರಿಸಿದ್ರೆ ಸತ್ತಪ್ಪ. ಒಂದು ಫೋನ್ ಕಾಲ್ ಮಾಡಿ ನಿನಗೆ ನೋಡ್ಕೊತೀನಿ, ನಿನಗೆ ಒಳಗೆ ಹಾಕ್ತೀನಿ, ನಿನಗೆ ಹಂಗೆ ಮಾಡ್ತೀನಿ ಅಂತ ನಮ್ಗೆ ಒಳಗೆ ಹಾಕಿದ್ರು. ನಮಗೆ ಒಳಗೆ ಹಾಕಿದ್ರು. ಯಾರು ನೋಡಿದ್ರು? ನಾನು ಫೋನ್ ಮಾಡ್ತಿದ್ದೆ ಸಮಾಜ ದೊಡ್ಡವರು, ಇಲ್ಲ ಇವತ್ತು ಈಗಾಗಲೇ ಕಡೆ ಹೊಂಟೀವಿ, ಎಲ್ಲ ಹೋಗ್ತೀವಿ, ಯಾರು ಹೋಗ್ತೀವಿ, ಒಂದು ಪತ್ರಿಕೆ ಹೇಳಿಕೆ ಕೊಡಲಿಲ್ಲ. ಅಂದ್ರೆ ಸಮಾಜ ಇವತ್ತು ನಾವು ಬೆಳೆದ ನಿಂತ ಮೇಲೆ ನಮ್ಮನ್ನು ನೋಡ್ತದೆ ವಿನಃ ಕಷ್ಟದಲ್ಲಿ ಯಾರೊಂದು ಕೂಡ ಬರೋದಿಲ್ಲ, ಯಾರೊಂದು ಕೂಡ ಬರೋದಿಲ್ಲ. ನಾಗಯ್ಯ ಸ್ವಾಮಿ ಅವರಿಗೆ ಇರುವಾಗಲೇ, ಯಾರು ಆಗಲೇ ನಮ್ಮ ರಾಯಪ್ಪ ಅವರು ಹೇಳಿದರು, ಅವ್ರು ಇರುವಾಗಲೇ ನಾವು ಅವ್ರಿಗೆ ಏನಾದರೂ ಧೈರ್ಯ ಕೊಟ್ಟಿದ್ರೆ ಅವ್ರು ಬಹುಶಃ ಬದುಕುಳಿತಿದ್ರು ಏನೋ ಅನ್ನುವಂತಹ ಮಾತನ್ನು ಹೇಳಿದರು. ಬಹುಶಃ 4 ವ್ಯಕ್ತಿಗಳು ಮಾತ್ರ ಈ ಸಮಾಜದಲ್ಲಿ ಧೈರ್ಯದಿಂದ ಬದುಕಬೇಕು. ಈ ಒಂದು ಎದೆ ಇದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮಠಾಧೀಶ, ಒಬ್ಬ ಸೈನಿಕ, ಒಬ್ಬ ಪೊಲೀಸು, ಒಬ್ಬ ಪತ್ರಕರ್ತ, ಈ 4 ಜನ ಏನಿದೀವಲ್ಲ, ನಾವು ಒಂದೆದೆಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಸಮಾಜದಲ್ಲಿ ನಮಗೂ ಕೂಡ ಎಷ್ಟೋ ಫೋನ್ಗಳು ಬರ್ತವೆ, ಎಷ್ಟೋ ಕಾಡವರು ಬರ್ತಾರೆ, ಪೀಡಿಸುವವರು ಬರ್ತಾರೆ. ಆದರೆ ನಮ್ಗೆ ಯಾವುದಕ್ಕೂ ಅಂಜದೇ ಇದ್ದಾಗ ಮಾತ್ರ, ಅದನ್ನೆಲ್ಲವನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯವಿದೆ. ಹೆದರಿದ್ರೆ ನಾವು ಅದೇ ನಮ್ಮ ಪ್ರಾಣವನ್ನು ಕೂಡ ನಾವು ಬಿಡುವಂತಹ ಪರಿಸ್ಥಿತಿ. ಇದನ್ನೆಲ್ಲ ನಾನು ಕೂಡ ಬಹಳಷ್ಟು ನಾಗಯ್ಯ ಸ್ವಾಮಿ ಅವರು ಬರೀ ಒಂದು ಕಾಲಿಗೆ ಹೆದರಿದ್ರು. ಹೆದರ್ಬಾರ್ದಾಗಿತ್ತು. ಆತ್ಮೀಯರೆಲ್ಲರೂ ಅಣ್ಣ ತಮ್ಮಂದಿರಾಗಿ ಸಾಕಷ್ಟು ಪತ್ರಿಕಾಕರ್ತರಿದ್ರು. ಅವ್ರ ಜೊತೆ ಕೂತು ಚರ್ಚೆ ಮಾಡಬೇಕು, ಇದನ್ನ ಹೆಂಗೆ ಮಾಡೋಣ, ಆ ವ್ಯಕ್ತಿಗೆ ಏನು ಮಾಡೋಣ ಅನ್ನುವಂತ ಚರ್ಚೆ ಮಾಡಿದ್ರೆ. ಯಾಕಂದ್ರೆ ಒಂದು ಕೆಟ್ಟದ್ದಾಗಿದೆ ಅಂದ್ರೆ ಅದಕ್ಕೆ ದಾರಿಗಳು ಬಹಳಷ್ಟು ಇರ್ತಾರೆ. ಏನೋ ಒಂದು ಆಗಿದೆ ಅಂದ್ರೆ ಅದಕ್ಕೆ ಮತ್ತೆ ಒಳ್ಳೆಯ ದಾರಿಗಳು ಕೂಡ ಇರ್ತಾವೆ, ಹುಡುಗರಿಗೆ ಇರ್ತಿತ್ತು. ಆದ್ರೆ ಅದನ್ನೇ ಮಾನಸಿಕವಾಗಿ ಮಾಡಿಕೊಂಡು, ಅದನ್ನೇ ಧೈರ್ಯವನ್ನು ಕಳ್ಕೊಂಡು ಕೊನೆಗೆ ಅವರು ಪ್ರಾಣನೇ ಬಿಟ್ಟರು. ಆದ್ರೆ ಈ ಸಂಗತಿ, ಇಂಥ ಘಟನೆಗಳು ಯಾರ ಜೀವನದಲ್ಲಿಯೂ ಕೂಡ ಬರಬಾರದು. ಇವತ್ತು ಮನೆಯ ಮಾಲೀಕನೇ ಹೋದ ಮೇಲೆ ಇವತ್ತು ಆ ಮಕ್ಕಳು, ಆ ಹೆಂಡತಿ, ಆ ಕುಟುಂಬ ಹ್ಯಾಕ್ ಬದುಕಬೇಕು ಅನ್ನೋದು ಬಹುಶಃ ಎಲ್ಲರಿಗೂ ಕೂಡ ಒಂದು ಚಿಂತೆ ಇದೆ. ಆದ್ರೆ ಇವತ್ತು ಮೊನ್ನೆ ನಮ್ಮ ಪ್ರಿಯಾಂಕಾ ಖರ್ಗೆಜಿ ಅವರು ಕೂಡ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಆದ್ರೆ ಏನ್ ಹೇಳಿದಾರೋ ಗೊತ್ತಿಲ್ಲ. ಆಗಲೇ ಯಾರೋ ಒಬ್ಬರು ಟೀಚರ್ ಮಾತಾಡಿದ್ರು, ಅವರಿಗೊಂದು ಸರ್ಕಾರಿ ನೌಕರಿ, ನಾನು ಅವತ್ತೇ ಅವ್ರ ಶವವನ್ನು ಇಟ್ಕೊಂಡಾಗಲೇ ಹೇಳಿದೆ, ನಾನು ಅವರಿಗೊಂದು ನೌಕರಿ ಕೊಟ್ಟಾಗ ಮಾತ್ರ ಆ ಕುಟುಂಬ ಬದುಕಲಿಕ್ಕೆ ಸಾಧ್ಯವಿದೆ. ಇಲ್ಲದ್ರೆ ನಾಗಯ್ಯ ಸ್ವಾಮಿ ಜೊತೆ ಅವರು ಕೂಡ ಸತ್ತಿದ್ದಾರೆ, ಸತ್ತ ಮಟ್ಟಿಗೆ ಇವತ್ತು ಇದೇ ಪರಿಸ್ಥಿತಿ. ಯಾಕಂದ್ರೆ ಅವ್ರ ಮನೆಯನ್ನು ನೋಡಿದಾಗ ಯಾರ ಕಣ್ಣಲ್ಲಾದ್ರೂ ಕೂಡ ನೀರು. ಅಂತ ಬಡ ಜನರ ಕುಟುಂಬದಲ್ಲಿ ಹುಟ್ಟಿದಂತ
ಒಬ್ಬ ನಾಗಯ್ಯ ಸ್ವಾಮಿ ಬಡವನಿದ್ರು ಕೂಡ ಅಲ್ಲೂರಲ್ಲಿ ಅರಳಿದರಲ್ಲ, ಅದೇ ಬಹಳ ದೊಡ್ಡದು. ಅಲ್ಲೂರು ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ಆ ನಾಗಯ್ಯ ಸ್ವಾಮಿ ಅರಳಿದ್ರು ನೋಡಿದ್ರೆ ಅವನು ಒಂದು ದಿನ ಗಾಡಿ ಮೇಲೆ ಅಡ್ಡಾಡಲಿಲ್ಲ, ಒಂದು ದಿನ ಇಸ್ತ್ರಿ ಬಟ್ಟೆ ಹಾಕೋಲಿಲ್ಲ, ಒಂದು ದಿವಸನೂ ಕೂಡ ಒಂದು ಶೋಕಿ ಅನ್ನುವಂಥದ್ದನ್ನ ಅವನ ಜೀವನದಲ್ಲೇ ನಮ್ಮ ನಾಗಯ್ಯ ಸ್ವಾಮಿ ಕಾಣಲಿಲ್ಲ. ಅಂತ ಒಬ್ಬ ಪ್ರಾಮಾಣಿಕ ಪುರುಷನನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ನಾವು ಪತ್ರಿಕಾ ಮಾಧ್ಯಮದವರು, ಸಚಿವರು, ಹಿರಿಯರು ಎಲ್ಲರೂ ಕೂಡ ಮಾಡುವಂತಹದ್ದು ಬಹಳ ಅವಶ್ಯ ಇದೆ, ಬಹಳ ಅವಶ್ಯ ಇದೆ. ಯಾಕಂದ್ರೆ ಆ ಮಕ್ಕಳು ಇವತ್ತು ಒಬ್ಬ ಮಗಳು LLB ಏನೋ ಓದ್ತಿದ್ದಾಳೆ, ಧಾರವಾಡ ಅಥವಾ ಹುಬ್ಬಳ್ಳಿಯಲ್ಲಿ ಓದ್ತಿದ್ದಾಳೆ ಅಂತಂದ್ರೆ ಆ ಮಗಳು ಇವತ್ತು ಅನಾಥ ಆಗಿಬಿಟ್ಲು. ಆದ್ರೆ ನಾನು ಹೇಳ್ತೀನಿ, ಆ ರಾಜಯ್ಯ ಸ್ವಾಮಿ ಮತ್ತು ಚಂಬಯ್ಯ ಇದ್ದಾರೆ, ಅವರೇ ಕೂಡ ಅವರಿಗೆ ತಂದೆ ತಾಯಿಯಾಗಿ ನೋಡ್ಕೋಬೇಕು. ಯಾಕಂದ್ರೆ ನನಗೆ ರಾಜಯ್ಯ ಹೇಳ್ತಿದ್ದ, ಆ ಇಬ್ಬರು ತಮ್ಮಂದಿರು ಅದಾರಂದ್ರೆ ಅವರಿಗೆ ನಾನು ತಮ್ಮ ಅಂತ ತಿಳ್ಕೊಂಡಿದ್ರೆ ನನ್ನ ಒಡ ಹುಟ್ಟಿದ ಮಕ್ಕಳಂತ ತಿಳ್ಕೊಂಡಿದ್ದೆ ಅಂತ ಹೇಳ್ತಿದ್ದ ಪಾಪ. ಅಂತ ಒಂದು ದೊಡ್ಡ ಗುಣವುಳ್ಳಂತಹ ರಾಜಯ್ಯ ಸ್ವಾಮಿ ಇವತ್ತು ನಾವೆಲ್ಲರೂ ಕೂಡ ಅಗಲಿಸಿಕೊಂಡಿದ್ದೇವೆ, ನಮ್ಮಿಂದ ದೂರ ಆಗಿದ್ದಾರೆ. ಅದನ್ನೇ ಹೇಳ್ತಾರೆ ಒಬ್ಬ ಕವಿ ಡಾಕ್ಟರ್ ರಾಮನಾಯಕರು ಒಂದು ಮಾತು ಹೇಳ್ತಾರೆ, ಹಾಗೆ ಬದುಕಬೇಕು ಮನುಷ್ಯ. ಓ ಮಲ್ಲಿಗೆ ಹೂವೇ ಕಾಕಡ ನೀನಂಥ ಪಾಕಡ. ಎಷ್ಟು ಚಲೋ ಮಾತು ಹೇಳ್ತಾರೆ. ಓ ಮಲ್ಲಿಗೆ ಹೂವೇ ಕಾಕಡ ನೀನಂಥ ಪಾಕಡ, ಕಣ್ಣು ಬಿಟ್ಟೆ ಬಡಬಡ ಉದುರಿ ಬಿದ್ದೆ ಗಡಗಡ, ಒಂದೇ ದಿನದ ಜೀವನ ಆದರನು ಪಾವನ, ನನ್ನ ಮನೆಯ ನಂದನ ನಿನಗೆ ನನ್ನ ವಂದನ, ನಿನಗೆ ನನ್ನ ವಂದನ ಅಂತ ಹೇಳ್ತಾರೆ. ಮನುಷ್ಯ ಎಷ್ಟು ವರ್ಷ ಬದುಕಿದ್ರು ಕೂಡ ಏನಿಲ್ಲ, ಮಕ್ಕಳು ಮನೆಯವರಿಗೆ ಗೊತ್ತಾಗೋದು ನಮಗೆ ಬದುಕಲ್ಲ. ಎಷ್ಟೇ ವರ್ಷ ಬದುಕಲಿ, ಶರಣರು ಹೇಳ್ತಾರಲ್ಲ, ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದರೇನು, ಲೇಸೆನಿಸಿಕೊಂಡು ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ 1 ದಿನ ಬದುಕಿದರೆ ಸಾಲದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ನಮ್ಮ ರಾಜಯ್ಯ ಸ್ವಾಮಿ ಬಹಳ ವರ್ಷ ಬದುಕಲಿಲ್ಲ, ಕೇವಲ 55 ಸ್ವಾಮಿ ಕೇವಲ. ಯಾಕಂದ್ರೆ ರಾಜಯ್ಯ ಜೊತೆ ನಾವು ಮೊದಲೆಲ್ಲ ಮಾತಾಡ್ತಿರ್ತೀವಿ, ಮಾತನಾಡುವಂತ ವ್ಯಕ್ತಿ ಹೆಸರು ಬರೋದು ಸಹಜ. ನಮ್ಮ ನಾಗಯ್ಯ ಸ್ವಾಮಿ ಅವರು ಎಷ್ಟು ವರ್ಷ ಬದುಕಿದ್ರು ಅಂತ ಹೇಳಿದ್ರೆ 50-53 ವರ್ಷ ಇರಬೇಕು ಬಹುಶಃ. ಅಷ್ಟೇ ವರ್ಷ ಬದುಕಿದ್ರು ಕೂಡ ನೋಡ್ರಿ ಎಷ್ಟು ಪ್ರೀತಿ ಗಳಿಸಿದ್ದಾರೆ. ಅವರ ಅಂತ್ಯ ಸಂಸ್ಕಾರಕ್ಕೆ ನಾನೇ ಅನ್ನಂಥವ್ರು ಎಲ್ಲರೂ ಕೂಡ, ಎಲ್ಲ ಇಲಾಖೆಯವರು, ಮಠಾಧೀಶರು, ರಾಜಕಾರಣಿಗಳು, ಪತ್ರಿಕಾಕರ್ತರು, ಪೊಲೀಸ್ ಇಲಾಖೆ. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಸೇರಿದಂತೆ ಬಿಜೆಪಿ ಮುಖಂಡ ಲಿಂಗಾರೆಡ್ಡಿ ಗೌಡ ವಾಸರೆಡ್ಡಿ, ನಾಗಾವಿ ಎಕ್ಸ್ಪ್ರೆಸ್ ಸಂಪಾದಕರಾದ ಕಾಶಿನಾಥ್ ಗುತ್ತೇದಾರ್ ಆಕ್ರೋಶವನ್ನು ಹೊರಹಾಕಿದ್ರು. ವೀರಣ್ಣ ಯಾರಿ ಮತ್ತು ಅಯ್ಯಪ್ಪ ರಾಮತೀರ್ಥ ಸೇರಿದಂತೆ ಅನೇಕರು ಮಾತನಾಡಿದ್ರು. ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ. ಅದರ ಬಗ್ಗೆ ನಿನ್ನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿಯಾಗಿ ನಾವು ಜಿಲ್ಲೆಯ ಪತ್ರಕರ್ತರು ಮತ್ತು ಸಂಘದ ಪದಾಧಿಕಾರಿಗಳು ಎಲ್ಲ ಸಂಘಗಳು ಭೇಟಿ ಮಾಡಿ ಒತ್ತಾಯ ಮಾಡಿ ಮನವಿ ಕೊಟ್ಟಾಗ ಅವರು ಕೆಲವು ವಿಷಯಗಳನ್ನು ನಾನು ಹೇಳೋದಿಲ್ಲ, ಅದನ್ನು ಮಾಡಿ ತೋರಿಸ್ತೀನಿ ತಾವು. ಯಾಕೆಂದರೆ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಬೇರೆ ಮಾತು. ಆದರೆ ನಾಗಯ್ಯ ಸ್ವಾಮಿಯವರ ಋಣ ನನ್ನಲ್ಲಿದೆ ಅನ್ನೋ ಮಾತನ್ನ ಸಚಿವರು ಹೇಳಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಅವ್ರಿಗೆಲ್ಲ ಒಂದಿಷ್ಟು ಋಣ ಇದೆ ಅಂತ ಮಾತಾಡ್ತಾರೆ ಅಂತಂದರೆ ಇದು ಸ್ವಲ್ಪ ನಮ್ಮ ಜೊತೆ ಇರ್ತಾರೆ ಅನ್ನೋ ಭಾವನೆ ಇದೆ. ಹೀಗಾಗಿ ಒಂದು ಆಶಾಭಾವನೆ ಇದೆ. ಹೀಗಾಗಿ ನಾಗಯ್ಯ ಸ್ವಾಮಿ ಪರಿವಾರದವರು ಹೆದರಬಾರದು. ಯಾವುದೇ ಕಾರಣಕ್ಕಾದರೂ ನೀವು ಅಂಜುವ ಮತ್ತು ಅಳಗುವ ಅಗತ್ಯತೆ ಇಲ್ಲ. ಇಡೀ ಕಲಬುರಗಿ ಜಿಲ್ಲೆಯ ಸಮಸ್ತ ಪತ್ರಕರ್ತರು, ಇಡೀ ಪತ್ರಕರ್ತರ ಸಮುದಾಯ ನಮ್ಮ ಜೊತೆಗೆ ಇರ್ತದೆ. ಯಾವುದೇ ಕಷ್ಟದ ಕಾಲದಲ್ಲಿ ನಾವು ನಮ್ಮ ಜೊತೆಗೆ ಇರ್ತೀವಿ. ನಾಗಯ್ಯ ಸ್ವಾಮಿಯವರು ಹುಟ್ಟು ಹಾಕಿದಂಥ ಶಿಕ್ಷಣ ಸಂಸ್ಥೆ ಅದು ಕ್ರಮವಾಗಿ ಬೆಳೆಯಬೇಕು. ಅದಕ್ಕೆ ಬೇರೆಗೆ ಇಡೀ ಚಿತ್ತಾಪುರ ತಾಲೂಕಿನ ಸಮಸ್ತ ನಾಯಕರು ಜನರು ಬೆಂಬಲ ನೀಡ್ತಾರೆ ಅನ್ನೋ ವಿಶ್ವಾಸ ಹೊಂದಿದೆ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ತನಗಾಗಿ ಅಲ್ಲದೆ ಸಮಾಜಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿದವರು. ಆ ವ್ಯಕ್ತಿ ಹೆಸರಿರ್ತಕ್ಕಂಥ ಸಂಸ್ಥೆ ಇನ್ನಷ್ಟು ಬೆಳೆಯಬೇಕು. ಅದ್ರ ಜೊತೆಗೆ ಅವರಿಗೆ ನಾವು ಒಂದು ಅಪಂಗವ ಅಂದರೆ ನಮ್ಮದು ಗ್ರೂಪ್ ಇದೆ. ರಾಜ್ಯದ ಹಿರಿಯ ಪತ್ರಕರ್ತೆಲ್ಲ ಸೇರ್ಕೊಂಡು ಒಂದು ಗ್ರೂಪನ್ನು ಮಾಡ್ಕೊಂಡು ಅಪಂಗವಾದ ಪತ್ರಕರ್ತರ ಸ್ನೇಹಿತರಿದ್ದಾರೆ ಅದಷ್ಟೇ ಕಲಬುರಗಿ ಜಿಲ್ಲೆಯಲ್ಲಿ ಸಹ. ಅಪಂಗವಾದ ಗ್ರೂಪಿಂದ ಸಹ ನಾವು ಪರಿವಾರಕ್ಕೆ ಒಂದಷ್ಟು ಆರ್ಥಿಕ ಸಹಾಯವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದು ಮುಂದಿನ ತಿಂಗಳಲ್ಲಿ ಅದು ಬರ್ತದೆ. ಜೊತೆಗೆ ಒಂದಿಷ್ಟು ಈಗಾಗಲೇ ಗುಲ್ಬರ್ಗ ಜಿಲ್ಲಾ ಘಟಕದಿಂದ ನೆರವು ಕೊಡಿ, ಇನ್ನಷ್ಟು ನೆರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂತಂದರೆ ಮನುಷ್ಯ
ಇಲ್ಲದಾಗ ಅವ್ರನ್ನ ಸ್ಮರಣೆ ಮಾಡಿದ್ದು ಇಷ್ಟು ಜನ ಸೇರಿದ್ರಲ್ಲ, ಇದು ಆ ವ್ಯಕ್ತಿಯ ಶಕ್ತಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಹೀಗಾಗಿ ಅವರ ಕುಟುಂಬಕ್ಕೆ ಆರ್ಥಿಕ ಶಕ್ತಿ ಕೊಡುವ ಕೆಲಸ ಆಗಬೇಕಾಗಿದೆ. ಯಾಕೆಂತಂದರೆ ಅವರ ಕನಸುಗಳನ್ನ ಇಷ್ಟು ಸಾಕಾರ ಮಾಡೋದ್ರ ಜೊತೆಗೆ ಅವರ ಮಕ್ಕಳ ಒಳ್ಳೆಯ ವಿದ್ಯಾಭ್ಯಾಸ ಆಗಬೇಕಾಗಿದೆ. ಆ ವಿದ್ಯಾಭ್ಯಾಸಕ್ಕಾಗಿ ಸಹ ಒಂದಿಷ್ಟು ನೆರವು ಬೇಕಾಗ್ತದೆ. ಯಾಕೆಂತಂದರೆ ಮಕ್ಕಳು ಇನ್ನೂ ಚಿಕ್ಕವರಿದ್ದಾರೆ, ಕೈ ತೆಗಿಬೇಕು. ಆ ಮಕ್ಕಳು ಕಲಿತಾಗ ನಾಗಯ್ಯ ಸ್ವಾಮಿ ಅವರು ಒಂದು ಹಂತಕ್ಕೆ, ಅವ್ರ ಮಕ್ಕಳು ಒಂದು ಹಂತಕ್ಕೆ ಬಂದಾಗ ಮಾತ್ರ ನಾಗಯ್ಯ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಆ ಕಾರಣಕ್ಕಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹ ನಾವು ಕೈ ಜೋಡಿಸುವಂಥ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಸಹ ನಾವು ಅವ್ರ ಜೊತೆ ಇರ್ತೀವಿ ಅಂತ ನಾಗಯ್ಯ ಸ್ವಾಮಿ ಅವರ ನೆನಪಿನಲ್ಲಿ ಇದೇ ಜುಲೈ ನೆಕ್ಸ್ಟ್ ಮುಂದಿನ ಜುಲೈನಲ್ಲಿ ಪತ್ರಿಕಾ ದಿನಾಚರಣೆ, ಆ ದಿನಾಚರಣೆಯಲ್ಲಿ ನಾವು ನಾಗಯ್ಯ ಸ್ವಾಮಿ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸಹ ನಾವು ಸ್ಥಾಪನೆ ಮಾಡಿಕೊಳ್ಳಲಿಕ್ಕೆ ಮುಂದಿನ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿ ಪ್ರಕಟ ಮಾಡ್ತೀವಿ. ಅದು ಮಾಡೋದ್ರ ಜೊತೆಗೆ ಇನ್ನಷ್ಟು ಕೆಲಸಗಳು ಆಗಬೇಕಾಗಿದೆ ನಾಗಯ್ಯ ಸ್ವಾಮಿ. ಯಾಕೆಂದ್ರೆ ಹಿಂದೆ ಮುಂದೆ DYP ಶಂಕರಗೌಡ ಅವರು ಸಹ ಮಾತಾಡಬೇಕು, ಅವರಷ್ಟು ನಾವೆಲ್ಲರೂ ಸೇರಿ ಆರ್ಥಿಕವಾಗಿ ನೆರವು ಕೊಡೋಣ ಅಂತ ಇಷ್ಟ. ಆ ನಿಟ್ಟಿನಲ್ಲಿ ನಮ್ಮ ಚಿತ್ತಾಪುರಿನ ಪತ್ರಕರ್ತರು, ಸಂಘ ಅಧ್ಯಕ್ಷರು ಮತ್ತು ಹಿರಿಯರೆಲ್ಲರೂ ಸೇರಿಕೊಂಡು ಮುಂದಾದರೆ ಅದೊಂದಿಷ್ಟು ವೈಯಕ್ತಿಕವಾಗಿ ನನ್ನ ಆಪ್ತರನ್ನ ಆಕೆ ಒಂದಿಷ್ಟು ನೆರವನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಅದರ ನಿಟ್ಟಿನಲ್ಲಿ ತಾವೆಲ್ಲರೂ ಮುಂದಾಗಬೇಕು. ಚಿತ್ತಾಪುರ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ತಮ್ಮನ್ನ ಮನವಿಗಳನ್ನು ನಾಗಯ್ಯ ಸ್ವಾಮಿ ಅಮರವಾಗಿರ್ತಾರೆ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ಮಾಡ್ತಾರೆ. ಬೇಕಿದ್ದರೂ ಏನು ಅವ್ರಿಗೆ ಗೊತ್ತಿರಲಿಲ್ಲ ಜಾಸ್ತಿ. ಇದು ಕೆಲವೇ ವರ್ಷಗಳ ಹಿಂದೆ ಇಲ್ಲೇ ಬಿಟ್ಟಾಗಿದೆ. ಅವರು ಕಂಡದ್ದು ನಗುಮುಖ. ಆ ನಗುಮುಖ ರೀತಿ ಎಲ್ಲ ಮಾತಾಡ್ತಾರೆ. ಆ ರೀತಿ ಈ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಬೋದು. ಇಷ್ಟೊತ್ತು ನಾವೆಲ್ಲರೂ ಮಾತಾಡಿದ್ವಿ, ನನಗೆ ನೋವಿಸಬೇಕು. ಆದರೆ ಇದನ್ನು ಮೆಟ್ಟಿನಿಟ್ಟಿರ್ತಕ್ಕಂಥ ಏನಾದರೂ ಉಪಾಯ ಇರ್ತದೆ. ನೀವೆಲ್ಲರೂ ಹೇಳಿಕೊಂಡ್ರೆ ನಾವೆಲ್ಲ ಸಹಕಾರ ಮಾಡ್ತೀವಿ. ಎರಡು ತಿಂಗಳಿಂದ ಇದ್ದದ್ದು ಬಂದಿಲ್ಲ ಸುದ್ದಿ. ನಾನು ಹಿಂದಿಗೆ ಬಂದಾಗ ಪತ್ರಿಕಾ ಕ್ಷೇತ್ರದ 18 ವರ್ಷ ನಾನು ಎಲ್ಲ ಬೇಡಿ ನೋವು, ನಲಿವು, ಕಷ್ಟ, ನಷ್ಟ, ಪ್ರತಿಭಟನೆ ಎಲ್ಲವನ್ನೂ ಎದುರಿಸಿದ. ಆದ್ರೆ ನನ್ನಂಗ ಎಲ್ಲರಿಗೂ ಸಾಧ್ಯ. ಸ್ವಾಮಿಯ ಮನಸ್ಸಿನ ಗಟ್ಟಿತ್ತ ಅದನ್ನ ಬದುಕಿದ ಸ್ವಾಮಿ. ನನಗೂ ಕೂಡ 2 ತಿಂಗಳಿಂದ ಇದ್ದದಿದ್ದಂಗೆ ಬರ್ತದಕ್ಕೆ ಯಾವ ಸುಳ್ಳು ಬರೋಣ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಮ್ಮವರೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ಮತ್ತು ರಾತ್ರಿ ನಾನು ಒಬ್ಬರು ಫೋನ್ ಮಾಡ್ಯಾರ, ಹುಡುಗ ನಿಷಾದ ಫೋನ್ ಮಾಡ್ಯಾರ. ಅವತ್ತಿನ ದಿನ ಇವೆಲ್ಲ ಮಾತಿ ಮಾತಾಡಿದ್ರೆ ಕಟ್ಟನೆ ಅವತ್ತ ನಾನು ವಿಚಾರ ಮಾಡಿ ನಾನು ತಿಳ್ಕೊಂಬವ್ರ ಹೆಸರು ಕಾದು ನಾನು ಒಂದು ಲೆಟರ್ ಕೊಡಬೇಕಂತೇಳಿ ಕಲಿಯಕಲಿ ಅವತ್ತೇ. ಎಂತ ಇದ್ದಾರೆ ಅಂದ್ರೆ ನಾವು ಬರಿಪಡ ನಿಂತಿದ್ದ ಬರಿಪಡ ಅದು ಮಾತಾಡಿ ಗುಡಿ ಆಯ್ತು ಅಂತೇಳಿ ಸಮರ್ಥನೆ ಇದು. ಈ ನಮ್ಮನೆ ಚಾಕು ಎಲ್ಲಿ ಚಾಕು ಇದ್ದಿದ್ದ ಬಂದ್ರು ಪೊಲಿಟಿಷನ್ ಕೊಟ್ಟರು ನಮ್ಮ ಮೇಲೆ ರಾತ್ರಿ ಫೋನ್ ಹಚ್ಚಿ ಧಮಕಿ ಆದ್ರೆ ನನಗೂ ಕೂಡ ಬೇರೆ ಹೇಳಿದ್ರು ಇದೇ ಭಾಳ ನನಗೆ ಮಾತಲ್ಲ. ಆದ್ರೆ ನನ್ನ ಮನಸ್ಸು ಗಟ್ಟಿ ಮಾಡ್ಕೊಂಡೆ. ನನ್ನ ಬರೀ ಎದುರಿಸ್ತಕ್ಕಂಥ ತಾಕತ್ತಿದ್ದಕ್ಕೆ ನಾನು ಬಂದು ಫೇಸ್ ಮಾಡಿ ಹಂಗೆ ನಾಗೇಶ ಸ್ವಾಮಿ ಎಲ್ಲರೂ ನನ್ನ ಸಾಕ್ತಾರೆ. ಎಲ್ಲರೂ ಹೇಳಿದ್ರು ನಾಗೇಶ ಸ್ವಾಮಿ ಅಂದ್ರೆ ಸರಳ, ಸೌಮ್ಯ, ಸಜ್ಜನ, ಮೂರ್ತಿ ಚಿಕ್ಕ ಕಿತ್ತಿದ್ದಲ್ಲ ನನಗೆ ಗೊತ್ತಿರ್ತಕ್ಕಂಥ ವಿಷಯ. ಒಬ್ಬರೊಬ್ಬರು ಏನಪ್ಪ ಮನುಷ್ಯ ಹಚ್ಚಲ್ರ, ಒಬ್ಬರೊಬ್ಬರು ಭಾಳ ನೋವು ಮಾಡ್ಕೊತಾರ, ಒಬ್ಬರೊಬ್ಬರು ಬೆಳಗ್ಗೆ ಊಟ ಮಾಡಲ್ಲ. ಆ ನೋವಿಗೆ ಹಸಿಗೆ ಇರ್ತಾರ. ಈಗ ಎಲ್ಲರೂ ಮನಸ್ಥಿತಿ ಒಂದೇ ಇರಲಿಲ್ಲ. ಹೀಗಾಗಿ ದಯಮಾಡಿ ಚಿತ್ತಾಪುರ ಪಟ್ಟಣದ ಇತ್ತೀಚೆಗೆ ಪತ್ರಕರ್ತರನ್ನ ಕಟ್ಟಿ ಹಾಕತಕ್ಕಂಥ ಕೆಲಸಗಳನ್ನ ಮಾಡೋದು ಎಲ್ಲ ರಾಜಕೀಯ ಪಕ್ಷಗಳು ಚಲೋ ಬಂದ್ರ ಹೊಗಳ್ತಾರ, ಸ್ವಲ್ಪ ನೇರವಾಗಿ ಬಂದ್ರ ಮಾಡಿ ಇನ್ನೊಬ್ಬರ ಮೇಲೆ ಬಯಸೋದು, ಇನ್ನೊಬ್ಬರ ಮೇಲೆ ಟೀಕೆ ಮಾಡೋದು, ಇನ್ನೊಬ್ಬರ ಅಪಪ್ರಚಾರ ಮಾಡೋದು. ಗೊತ್ತಿಲ್ಲ ಹಂಗಾದ್ರೆ ಹಿಂಗಾಗುತ್ತೆ. ಇದು ಇತ್ತೀಚೆಗೆ ಭಾಳ ಭಾಳ ಓದಿಸಿದ್ದು ನಾನು ಭಾಳ ಓದಿ ಹೇಳ್ತೀನಿ. ಈಗ ಒಳ್ಳೆ ಬೆಳವಣಿಗೆ ಅಲ್ಲ ಬಂಧುಗಳೇ, ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ಹೇಳಿದ್ರಿ. ಒಳ್ಳೆ ಬೆಳವಣಿಗೆ ಅಲ್ಲ ಪತ್ರಿಕಾ ರಂಗ 4 ರಂಗ ಎಲ್ಲರೂ ಹೇಳ್ತಾರ. ಅದಕ್ಕೆ ಸ್ವತಂತ್ರ ಕೊಡ್ರಿ. ಯಾಕೆ ನೀವು ಇಂಡೈರೆಕ್ಟ್ ಆಗಿ ಕಟ್ಟಾಗ್ತಕ್ಕಂಥ ವಾತಾವರಣ ಮಾಡಿ ಚಿತ್ತಾಪುರ ಯಾವ ಸಂದರ್ಭ ಪತ್ರಿಕಾ
ಯಾರು ಬರೆಯಲ್ಲ. ನಾನು ಇಟ್ಕೊಂಡಿರ್ತೀನಿ ಸ್ವತಂತ್ರವಾಗಿ ಬರೀತಕ್ಕಂಥ ವಾತಾವರಣ ಸಿದ್ಧಾಂತ ಇಲ್ಲ. ಇದು ನಾನು ನೇರವಾಗಿ ನನ್ನ ಅನುಭವ ಮೂಲಕ. ಹೀಗಾಗಿ ಇಂಥ ವಾತಾವರಣ ಇದು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಇಂಥ ವಾತಾವರಣ ತಿಳಿಗೊಳಿಸಲಿಕ್ಕೆ ದಯಮಾಡಿ ಚಿತ್ತಾಪುರ ತಾಲೂಕಿನ ಇಂಥ ದೊಡ್ಡ ದೊಡ್ಡ ಹಿರಿಯ ಅನುಭವ ಮುಖಂಡಗಳಿದೆ. ಮುಂದಿನ ದಿನಗಳಲ್ಲಿ ಈ ಸ್ವಾಮಿ ಆದಂಗ ಈ ಹೆದರಿಕೆ ಆಗ್ತಕ್ಕಂಥ ಒಂದು ಇದಕ್ಕೆ ಕಡಿವಾಣ ಅಂತ ಮಾಡಿ ಪತ್ರಿಕಾರರಿಗೆ ನೀವು ನೋಡ್ರಿ, ನಾವು ನಿಮ್ಮದು ವಿಷಯವನ್ನು ಬರೆದು ಜನರಿಗೆ ತಿಳಿಸ್ತೀವಿ. ನೀವು ನಮಗೆ ಬೆನ್ನೆಲುಬಾಗಿ ಒಂದು ಮಾರ್ಗದರ್ಶಕರಾಗಿ ನೀವೇ ನಮಗೆ ಧೈರ್ಯ ಹೇಳ್ಬೇಕ್ರಿ. ನೀವೇ ಧೈರ್ಯ ಹೇಳಿದ್ರೆ ನಮ್ಗೆ ಯಾರು ಹೇಳ್ತಾರೆ? ಪತ್ರಕರ್ತರಿಗೆ ಧೈರ್ಯ ಹೇಳ್ತಕ್ಕಂಥ ನೀವೇ. ನಾವು ಸಮಾಜಕ್ಕೋಸ್ಕರ ನಾವು ನಮ್ಮ ಸೇವೆಯನ್ನು ಮುಡುಪಾಗಿಟ್ಟಿವಿ. ಈಗ ಗುರುಗಳು ಹೆಂಗ ಸಮಾಜಕ್ಕೋಸ್ಕರ ತಮ್ಮ ನಾವು ಸಮಾಜಕ್ಕೋಸ್ಕರ ಇಂಥ ಸಂದರ್ಭದಾಗ ಎಲ್ಲ ಸಮಾಜ ಮುಖಂಡರು ರಾಜಕೀಯ ಮುಖಂಡರು ದಯಮಾಡಿ ಪತ್ರಕರ್ತರಿಗೆ ಧೈರ್ಯ ಇರ್ತಕ್ಕಂಥದ್ದು ಕೆಲಸ ಮಾಡ್ತಾರೆ. ದಯವಿಟ್ಟು ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಒಡನಾಡಿಗಳು ಫಸ್ಟ್ ಒಂದು 13-14 ವರ್ಷ ನನಗಿಂತ ಚಿಕ್ಕ ಬುದ್ಧಿ. ನಾಗೇಶಸ್ವಾಮಿಯವರ ಅಗಲಿಕೆ ಸಂದರ್ಭದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ನುಡಿ ನಮನ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರ ಸಂಪಾದಕಗಳಿಗೆ ವಂದಿಸಿ ಎಲ್ಲ ನನ್ನ ನಾಗೇಶಸ್ವಾಮಿಯ ಆತ್ಮೀಯ ಬಳಗವೇ, ಆ ಕುಟುಂಬದ ಎಲ್ಲ ಸದಸ್ಯರೇ, ಸುಮಾರು 1-1.5 ಗಂಟೆ ಕಾಲ ಪ್ರತಿಯೊಬ್ಬರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು. ಸಮಯ ಬಾಳಾಗಿದೆ. ಕೊನೆಗೆ ನನಗೆ ಅವಕಾಶ ಬಂದದೆ. ನಾನು ಸಂಕ್ಷಿಪ್ತವಾಗಿ 2 ಮಾತನ್ನು ಹೇಳಿ ಮುಗಿಸ್ತೇನೆ. 15 ದಿನಗಳ ಘಟನೆ ಘಟಿಸಿದ ನಂತರದಲ್ಲಿ ಸಂಘಟನೆಗಾಗಲಿ, ಸಮಾಜದ ಮುಖಂಡರಾಗಲಿ, ವಿವಿಧ ಸಮಾಜಗಳಿಗಾಗಲಿ, ರಾಜಕೀಯ ಪ್ರಮುಖರಾಗಲಿ ಯಾರಿಂದಲೂ ಕೂಡ ಒಂದು ಪ್ರತಿಕ್ರಿಯೆ ಬರಲಿಲ್ಲ ಅನ್ನತಕ್ಕಂಥ ಒಂದು ನೋವನ್ನು ನನ್ನ ಪತ್ರಕರ್ತ ಮಿತ್ರರುಗಳು ಮಾತನಾಡುವಾಗ ತಿಳಿಸಿದರು. ಇದಕ್ಕೆ ನನ್ನ ಸಹಮತಿ ಇದೆ. ಯಾರು ಒಪ್ತಾರೋ ಒಪ್ಪಲ್ಲೋ ಅದು ನಮ್ಮಿಂದ ತಪ್ಪಾಗಿದೆ ಅನ್ನೋದನ್ನು ಮಾತ್ರ ನಾನು ಒಪ್ಪಿದ್ದೀನಿ. ಮುಂದಿನ ಪ್ರಸಂಗಗಳಲ್ಲಿ ಈ ಥರ ಆಗಬಾರ್ದು ಅಂತೇಳಿ ನೀವು ಎಚ್ಚರಿಕೆ ಕೊಡಿ, ಅದಕ್ಕೂ ನನ್ನ ಸಹಮತಿ ಇದೆ. ಒಟ್ಟೊಟ್ಟಿಗೆ ಬಾಬುರಾವ್ ಯಡ್ರಾಮಿಯವರು ಮತ್ತು ಅವ್ರ ಪತ್ರಕರ್ತರ ಕಾಶಿನಾಥ್ ಅವರು ಎಲ್ಲರೂ ಕೂಡ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದು ಅವರು ನಿನ್ನೆ ಮಾತಾಡ್ತಾರೆ. ನಾಗೇಶಸ್ವಾಮಿಯವ್ರಿಗೆ ನಮ್ಗೆ ದೀರ್ಘಕಾಲದ ಸಂಬಂಧ ಇದ್ದಾಗೂ ಕೂಡ ಬಹುಶಃ ನಾನು ಕಂಡಂಗ ಯಾವುದನ್ನು ಹೆಚ್ಚಿಗೆ ತಲೆಗೆ ಹೆಚ್ಕೊಳ್ಳೋವಲ್ಲ, ಬಂದಂಗ ಬಿಟ್ಬಿಟ್ಟು ಮುಂದೋಡಿ ತನ್ನ ಕೆಲಸ ಮಾಡ್ಕೊಂಡು ಹೋಗುವಂತ ಒಂದು ವ್ಯಕ್ತಿತ್ವ ನನಗೆ ಅರ್ಥ ಆಗಿರೋದು. ಅವ್ರೊಟ್ಟಿಗೆ ಜಾಸ್ತಿ ಒಡನಾಟ ಯಾವಾಗ ಆಯ್ತು ಅಂದ್ರೆ ಕಷ್ಟನತ್ರ ನಾವು ಎಲ್ಲ ಹೋಗಿಸ್ಬೇಕು. ನಮ್ಮ ಬಳಗ ಮಟ್ಟಿಗೆ ಇದ್ದೀವಿ. ಪ್ರಥಮ ಅಧ್ಯಕ್ಷರಾದಾಗ ಸಾಹಿತ್ಯ ಸಮ್ಮೇಳನ ಒಂದು 3-3.5 ತಿಂಗಳ ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ವಿ ಅನ್ನತಕ್ಕಂಥದ್ದನ್ನು ಬಹಳ ಹೆಚ್ಚು ಸಮಯ ಅವ್ರ ಸಂಘಟನೆ ಕಳೆದಿತ್ತು. ಅದಾಗ್ಬಿಟ್ರೆ ಎಂಥದ್ದು ಚುಟುಕು ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿ ಬಂತು, ಜಾನಪದ ಸಾಹಿತ್ಯದ ಪರಿಷತ್ತಿನ ಜವಾಬ್ದಾರಿ ಬಂತು. ಯಾವುದಾದ್ರೂ ಪದಾಧಿಕಾರಿಗಳಿಗೆ ಆಹ್ವಾನ ಬಂತು, ಕಡ್ಡಾಯವಾಗಿ ನನಗೆ ಫೋನ್ ಮಾಡಿ ಕೇಳ್ತಿದ್ದೆ, ಗೌಡ್ರದ್ದು ಒಳ್ಳೆ ಕೆಲಸ ಮಾಡಿದ್ರೆ ಕ್ರಿಯಾಶೀಲರಿ ನಿಮ್ಮಂತವ್ರು ಬಿಟ್ಟು ಬೇರೆಯವರಿಗೆ ಹೋಗ್ತಿದ್ರೆ ಅವರಷ್ಟ ದಯವಿಟ್ಟು ಮಾಡಿ ನನ್ನ ಸರ್ಕಾರ ನನ್ನ ಮಾತನ್ನು ಅವ್ರು ತಿಳಿಸ್ತಾರೆ. ಬಟ್ ಈ ಘಟನೆ ಬಹುಶಃ ಒಬ್ಬ ಪತ್ರಕರ್ತರಂತೆ ಅಲ್ಲ, ಯಾರೇ ಒಬ್ಬ ಸಭ್ಯ ಸಮಾಜದವರಿಗೆ ದುರುಳರಿಂದ ದುಷ್ಟರಿಂದ ಅನ್ಯಾಯವಾದಾಗ ಯಾಕಪ್ಪ ಅಂತ ಕೇಳತಕ್ಕಂಥ ಒಂದು ಸ್ಥಿತಿಯೊಳಗ ನಾವಿಲ್ಲದೆ ಇರ್ತಕ್ಕಂಥ ಒಂದು ಕಾಲಘಟ್ಟಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗಿರ್ತೀವಿ. ಅದು ತಪ್ಪಬೇಕು, ನಮ್ಮ ಅಂತರಾತ್ಮ ಜಾಗೃತಿಗೊಳ್ಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಆ ಮಾತನ್ನ ಹೇಳಿ ಮುಂದಿನ ದಿನಮಾನಗಳಲ್ಲಿ ಜಾಸ್ತಿ ಹೆಚ್ಚಿಗೆ ಮಾತಾಡೋದು ಬೇಡ. ನಾಗೇಶಸ್ವಾಮಿಯವರಿಗೆ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವುದರ ಮುಖಾಂತರ ನಾಗೇಶಸ್ವಾಮಿಯವರು ಭೌತಿಕವಾಗಿ ನಮ್ಮೊಟ್ಟಿಗಿಲ್ಲ, ಆ ಚೈತನ್ಯಾತ್ಮ
ಯಾವತ್ತೂ ನಮ್ಮ ಮನೆ ಮನಗಳಲ್ಲಿ ಜೀವಂತವಾಗಿ ನಮ್ಮಗಳ ಮಧ್ಯೆ ಇರ್ತದೆ. ಅವರು ಸತ್ತು ಬದುಕಿದ್ದಾರೆ, ಅವರು ಸತ್ತಿಲ್ಲ ಅನ್ನತಕ್ಕಂಥ ಮಾತಿನ ಸಂದರ್ಭದಲ್ಲಿ ನಮಗೆ ನಾವೇ ಸಮಾಧಾನ ಮಾಡಿಕೊಳ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ. ಆ ಒಂದು ಮಾತನ್ನು ಹೇಳ್ತಾ ಆವೇಶ, ಜೋಶು, ಆ ಸಂದರ್ಭಕ್ಕೆ ತಕ್ಕ ಒಂದಿಷ್ಟು ಮಾತಾಡಿ ಮತ್ತೆ 3-4 ದಿನ ಆದ್ಮೇಲೆ ಅದನ್ನ ಮರ್ತು ಬಿಡ್ಬೇಡ್ರಿ ಅಂತ ತಂಗಿ ಮಾತಾಡ್ತಾ ಹೇಳಿದಿಲ್ಲ. ಅದನ್ನ ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಆಗಲೇ ನಿಗಾರಡಿಗರು ಹೇಳಿದ್ರು. ನನ್ನ ಪತ್ರಕರ್ತರು ಇದ್ರು ಜಾಸ್ತಿ, ನನಗೆ ನನ್ನ ರಾಜಕಾರಣಿಗಳು, ನಾವು ವೃತ್ತಿ ಬದುಕಿನವ್ರಿಗಂತಲೂ ನಿಮ್ಮ ಪತ್ರಕರ್ತರು ಒಡನಾಟನೇ ನನಗೆ ಜಾಸ್ತಿ. ಬಹಳ ನನ್ನ ಮನಸ್ಸಿಚ್ಚಿ ಏನಾದರೂ ಕಾರ್ಯ ಹುಟ್ಟಿದ್ರೆ ನಿಮಗೆ ಕಾರ್ಕೋತೀವಿ. ನೀವು ಬಹಳ ಜನರ ಮೇಲೆ ಸಿಕ್ಕಲ್ಲ ಕಾರ್ಕೋಬೇಕಾದಾಗ ನನ್ನ ಮೇಲೆ ಕಾರ್ಕೊಂಡಿದ್ರೆ ಅನೇಕ ಸಂದರ್ಭಗಳ ಆ ಒಂದು ನಿಟ್ಟಿನಲ್ಲಿ ಆ ಕುಟುಂಬಕ್ಕೂ ನ್ಯಾಯ ಸಿಗಬೇಕು, ಆ ತಪ್ಪಿತಸ್ಥರಿಗೂ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ನೀವು ಯಾವ ಥರದ ಹೋರಾಟ ಹಮ್ಮಿಕೊಂಡ್ರು ನಾನು ನಿಮ್ಮೊಟ್ಟಿಗೆ ಸಮಿತಾಗಿರ್ತೀನಿ. ನೀವು ಏನು ಜವಾಬ್ದಾರಿ ಒಪ್ಪಿಸ್ತೀರಿ ಎಲ್ಲ ಆಯಾಮಗಳಲ್ಲಿ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಗೆಳೆಯರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬಕ್ಕೆ ಸ್ಥೈರ್ಯ ಸಿಗಲಿ, ಆ ಮಕ್ಕಳ ಭವಿಷ್ಯದ ವಿಷಯಗಳು ಆಯಮಗ ತಾಲೂಕಾ ಅಂಗನವಾಡಿ ಮುಖ್ಯಸ್ಥರನ್ನಾಗಿ ಮಾಡ್ತಕ್ಕಂಥದ್ದು ಏನಾದಲ್ಲಮ್ಮ ಅದ್ರ ವಿಧಿವಿಧಾನ ನನಗೆ ಗೊತ್ತದು. ಆ ಗೆಳೆಯರನ್ನು ಕರ್ಕೊಂಡು ನಾನು ಪ್ರಿಯಾಂಕಾ ಸರ್ಗೂ ಮಾತಾಡ್ತೀನಿ, ಸಚಿವೆಯವರನ್ನು ಕೂಡ ಭೇಟಿಯಾಗಿ ಅದನ್ನು ಮಾಡಿಕೊಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀನಿ ಮಾಡ್ತೀನಿ ಅನ್ನೋ ಸೊಟ್ಟಿಗೆ ಮಾತಾಡ್ತದೆ. ಎಲ್ಲರೂ ಕೈ ಕೂಡಿಸಿ ಅದನ್ನು ಮಾಡಿಕೊಡೋಂಥ ಕೆಲಸ ಮಾಡ್ತೀವಲ್ಲ. ಇನ್ನು ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಭವಿಷ್ಯಕ್ಕೆ ಯಾವ ಒಂದು ಆಲೋಚನೆ, ಯಾವ ರೀತಿ ಹೆಜ್ಜೆ ಇಡಬೇಕು, ಏನು ಒಂದು ವ್ಯವಸ್ಥೆ ಮಾಡ್ಬೇಕನ್ನೋದನ್ನ ಇದು ಸೂಚಿಸಿ ನಮ್ಮೆಲ್ಲ ಪತ್ರಕರ್ತ ಮಿತ್ರರು ನೋವಿನೊಂದಿಗೆ ನಾವು ಇದ್ದು ಕೂಡ ನಿಗಾರಣಿಗಳು ನಾವು ಅದಕ್ಕೆ ಸಮಿತ ಆಗ್ತೀವಿ ಅಂತಕ್ಕಂಥ ಮಾತು. ಈ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಅವರು ವಿಸಿಟ್ ಮಾಡಿದ್ದಾರೆ, ಭೇಟಿ ನೀಡಿದ್ದಾರೆ. ಯಾಕಂದ್ರೆ ಇಲ್ಲಿಂದ ಮಂಡ್ಯಕ್ಕೆ ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಭಾಗವಹಿಸಿ ಅಲ್ಲಿ 3 ದಿನ ಸಮ್ಮೇಳನದಲ್ಲಿ ಭಾಗವಹಿಸಿ ಬಂದಿದ್ದಾರೆ. ಅಂದರೆ ಅವರು ಸಾಹಿತ್ಯಿಕವಾಗಿ ಎಷ್ಟು ಆಸಕ್ತಿ ಹೊಂದಿದ್ದಾರೆ ಅಂತ. ಅವರು ಹಲವಾರು ಬುಕ್ಸ್ಗಳು ಬರೆದಿದ್ದಾರೆ. ಅದರಲ್ಲಿ ನಾಗಾವಿ ನಾಡಿನ ಸಾಧಕರ ಪುಸ್ತಕದಲ್ಲಿ ಈ ಒಂದು ಭಾಗದಲ್ಲಿ ಕೆಲಸ ಕಾರ್ಯವನ್ನು ಮಾಡಿ ಹೋದಂಥ ಅಧಿಕಾರಿಗಳ ಬಗ್ಗೆ ಬರೆದಿದ್ದಾರೆ, ಗಣ್ಯ ವ್ಯಕ್ತಿಗಳ ಬಗ್ಗೆ ಬರೆದಿದ್ದಾರೆ. ಒಬ್ಬ ಬರವಣಿಗೆ ಇದ್ದಂಥ ಒಬ್ಬ ಸಾಹಿತಿ, ಜೊತೆಗೆ ಪತ್ರಕರ್ತರು. ಯಾಕೆ ಪತ್ರಕರ್ತರು ಎಲ್ಲ ವಿಚಾರಗಳನ್ನು ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಒಟ್ಟಾರೆಯಾಗಿ ಜಿಲ್ಲೆಯ ತಾಲೂಕಿನ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ಮಂಡಿಸಬೇಕಾಗುತ್ತೆ. ಮಂಡಿಸ್ಬೇಕಾದ್ರೆ ಜಾಸ್ತಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ತಿಳ್ಕೊಳ್ಬೇಕು. ಆ ಸತತವಾಗಿ ಅಧ್ಯಯನ ಮಾಡಿ ತಿಳ್ಕೊಂಡು ಇವರು ಸಾಹಿತ್ಯಿಕವಾಗಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದರು. ಚಿಂತಕರಾಗಿ ಕೆಲಸ ಮಾಡಿದರು. 2 ಸಾರಿ ಭೇಟಿಯಾದಾಗ ಒಟ್ಟು ಸಾಹಿತ್ಯ ಬಗ್ಗೆನೇ ಅವರು ವಿಚಾರ ಮಾಡ್ತಾ ಇದ್ರು. ಮತ್ತು ಸ್ವತಃ ಅವರು ಶಾಲೆ ನಡೆಸ್ತಾ ಇದ್ರು, ಪ್ರಾಚಾರ್ಯ, ಪ್ರಾಂಶುಪಾಲರಾಗಿ, ಮುಖ್ಯಸ್ಥರಾಗಿ. ಯಾಕಂದರೆ 3 ಹಂತದಲ್ಲಿ ಒಂದು ಸಾಹಿತ್ಯಿಕವಾಗಿ, ಪತ್ರಕರ್ತರಾಗಿ ಮತ್ತು ಶಿಕ್ಷಣ ಪ್ರೇಮಿಯಾಗಿ 3ಅನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಅಷ್ಟು ಸರಳವಲ್ಲ, ಸುಲಭವಲ್ಲ ಹಾಗೆ ಈಗಿನ ಸಮಯದಲ್ಲಿ. ಆದರೂ ಸಹ ಎಲ್ಲರೊಂದಿಗೂ ಅವರು ಒಳಗೊಂಡು ಎಲ್ಲರಿಗೂ ಸಮಾನ. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಯಡ್ರಾಮಿ, ಸುಭಾಷ್ ಬಣಗಾರ್, SUCI ಕಮ್ಯುನಿಸ್ಟ್ ಪಕ್ಷದ ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿ ವೀರಭದ್ರಪ್ಪ ಆರ್ಕೆ, ವೀರನಗೌಡ ಪರಸರೆಡ್ಡಿ, ತಹಸೀಲ್ದಾರ್ ನಾಗಯ್ಯ ಸ್ವಾಮಿ ಹಿರೇಮಠ್, ಶಂಕರ್ ಕಣ್ಣಿ, ವೀರಶೈವ ಸಮಾಜದ ತಾಲೂಕಾಧ್ಯಕ್ಷ ನಾಗರಾಜ್ ಬಂಕಲ್ಗಿ, ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಶಿವಾನಂದ ನಾಲ್ವಾರ್, ಅಶ್ವಥ್ ರಾಠೋಡ್, ಜಗದೀಶ್ ಚವ್ಹಾಣ್, ಶಾಂತಕುಮಾರ್ ಮಳ್ಕೇಡ್, ಸಾಹಿತಿ ಲಿಂಗಣ್ಣ ಮಲ್ಕನ್, ಪತ್ರಕರ್ತರಾದ ಮಲ್ಲಿಕಾರ್ಜುನ್ ಮುಡ್ಬೋಳ್ಕರ್ ಹಾಗೂ ಕಾಶಿನಾಥ್ ಕುತ್ತೇದಾರ್ ಹಾಗೂ ಹಲ್ಕಾಟಿ ಕಟ್ಟಿಮನಿ ಹಿರೇಮಠದ ಮುನೀಂದ್ರ ಶಿವಾಚಾರ್ಯ, ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಬಳ್ಳೊಂಡಗಿ, ಶಿಕ್ಷಕ ನರಸಪ್ಪ, ನಾಗಯ್ಯ ಸ್ವಾಮಿ ಕುಟುಂಬಸ್ಥರು, ಪತ್ರಕರ್ತರು ಹಾಜರಿದ್ದರು. ಅಣ್ಣಾರಾಯಿ ವೀಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್.